ನಮಸ್ಕಾರ ರೀ ಸರ್, ಹೆಂಗಿದ್ರಿಪ್ಪ ಎಲ್ಲರೂ? ನಾವಂತೂ ಮಸ್ತ್ ಘಟ್ಮುಟಾಗಿ ಖತರ್ನಾಕಿದ್ದೀವಿ. ನನ್ನ ಕಡೆ ಜಬರ್ದಸ್ತ್ ಹೊಸ ಗ್ಯಾಜೆಟ್ಸ್ ಬಂದವು. ಈಗ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗೈತಲ್ಲ, ಸೊ ಸಮ್ಮರ್ಗೆ ಬೇಕಾಗುವಂಥ ಕೆಲವು ಮಸ್ತ್ ಗ್ಯಾಜೆಟ್ಸ್ ಇದಾವೆ. ಒಂದೊಂದು ನಿಮಗೆ ರಿವ್ಯೂ ಮಾಡ್ತೀನಿ, ಅನ್ಬಾಕ್ಸ್ ಮಾಡ್ತೀನಿ. ನೋಡ್ರಿ, ಮಸ್ತ್ ಅಗ್ದಿ ಹೊಸ ಟೆಕ್ನಾಲಜಿ ಗ್ಯಾಜೆಟ್ಸ್ ಇವು. ನಾ ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತೀನಿ, ನೋಡಾಕತ್ತೀನಿ. ನೀವು ಮೊದಲೇ ಗ್ಯಾಜೆಟ್ಸ್ ಬಗ್ಗೆ ಗೊತ್ತಿತ್ತಪ್ಪ, ನೀವು ಆಲ್ರೆಡಿ ಯೂಸ್ ಮಾಡಿನಪ್ಪ ಇದ್ರೆ ಕಮೆಂಟ್ಸ್ ಹಾಕ್ರಿ. ಇಲ್ಲ ಅಂದ್ರೆ ನಿಮ್ಮ ಏನಾರ ಕ್ವಶನ್ಸ್ ಇದ್ರೆ ಕೇಳ್ರಿ, ನಾ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಬಾಜುಕ್ ಒಂದು ದೊಡ್ಡ ಡಬ್ಬಿ ಐತಿ. ಇದು ಆಲ್ಮೋಸ್ಟ್ ಲೈಕ್ ಎಷ್ಟು ಅಂದ್ರೆ ಯಪ್ಪ ದೇವ್ರಿ, ಆಲ್ರೆಡಿ ಓಪನ್ ಮಾಡೀನಿ. ಸ್ವಲ್ಪ ಹೆವಿ ಐತಿ ನೋಡ್ರಿ, ಕಾಣತಿ ಎಷ್ಟು ದೊಡ್ಡ ಒಂದು ಇದ್ರಾಗ ಫ್ಯಾನ್ ಐತಿ ಈ ಡಬ್ಬಿ ಒಳಗೆ. ಇದೊಂಥರ ಹೊಸ ನಮೂನಿ ಫ್ಯಾನ್ ರೀ. ಒಂದು ಕೆಲಸ ಮಾಡೋದು, ಈ ಡಬ್ಬಿನ ಅಲ್ಲಿ ಒಗದ್ಬಿಡೋದು, ಬೇಡ ಟೆಂಕ್ ನೋಡ್ರಿಪ್ಪ ಹೆಂಗೈತೆ ಫ್ಯಾನ್ ಇದೆ. ಇಲ್ಲಿ ಫ್ಯಾನ್ ನೋಡ್ರಿ, ಒಟ್ಟ ಇರಾಗ ಪಂಕ ಇಲ್ಲ, ಏನಿಲ್ಲ. ಆಮೇಲೆ ನನ್ನ ಕೈ ಒಳಗೆ ಹಾಕಿ ಹೊರಗೆ ಹಾಕೋಬಹುದು. ಆಮೇಲೆ ಹಗರ್ ಐತಿ, ಮಸ್ತ್ ಐತ್ರಿ. ಇದು ಫ್ಯಾನ್ ಏನು ಕಾನ್ಸೆಪ್ಟ್ ಅಂದ್ರೆ, ಇದ್ರಾಗ ಸೈನ್ಸ್ ಮತ್ತು ಫಿಸಿಕ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರ್ರಿ. ಈಗ ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವೇ ಟ್ರೈ ಮಾಡ್ರಿ, ನನ್ನ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡ್ರಿ. ಹಿಂಗೆ ಕೈ ತಗೋರಿ, ಕೈ ತಗೊಂಡು ಮಾಡ್ರಿ, ಹಿಂಗೆ ಮಾಡ್ತಿರಲ್ಲ, ಬಿಸಿ ಗಾಳಿ ಬರೈತಿ. ಅದು ನಾವು ಜಬರ್ದಸ್ತ್ ಗಲ್ಲ ಉಬ್ಬಿಸ್ರಿ, ಗಲ್ಲ ಉಬ್ಬಿಸಿ ಒಳಗೆ ಪ್ರೆಷರ್ ಹಾಕ್ರಿ, ಪ್ರೆಷರ್ ಹಾಕಿ ಹೋದ್ರಿ, ಥಂಡ್ ಗಾಳಿ ಬರೈತಿ. ನೋಡ್ರಿ, ನೀವು ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಅಂತ ವಾ ಅನ್ಸ್ಬಿಡೈತಿ. ಅದ ಟೆಕ್ನಾಲಜಿ ಯೂಸ್ ಮಾಡ್ರಿ ಫ್ಯಾನ್ ಒಳಗೆ. ಅಂದ್ರೆ ಏನು ಮಾಡ್ತಾರ್ರಿ, ಇದು ಬುಡಕಿಂದ ಹವಾ ಆಯ್ತಲ್ಲ, ಹಿಂಗೆ ಜಕ್ಕೊಂತೈತ್ರಿ. ಜಕ್ಕೊಂಡು ಹತಿಕಿ ಮ್ಯಾಲಿಂದ ಪುಸ್ ಅಂತ ಬಿಡೈತ್ರಿ. ಬಿಟ್ಟಾಗ ಏನಾಕೈತಿ, ನಿಮ್ಗೆ ಆಟೋಮೆಟಿಕ್ ಥಂಡ್ ಗಾಳಿ ಬರೈತ್ರಿ ಹೊರಗೆ. ಅಂದ್ರೆ ನೀವು ಏರ್ಗೆ ಎಷ್ಟು ಪ್ರೆಷರ್ ಹಾಕ್ತಿರಲ್ಲ, ಅಷ್ಟು ಥಂಡ್ ಗಾಳಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೆಟ್ಟ ಬಿಸ್ಲಾಕ್ ಕುಂತ ಎಲ್ಲ ಹೊರಗೆ ಹೋದಾಗ, ನಿಮ್ಮ ಟೈರ್ ಇರ್ತಲ್ಲ, ಮೋಟ್ರ್ ಬೈಕ್ ಆಯ್ತು, ಕಾರ್ ಆಯ್ತು, ಅದ್ರ ಹವಾ ಹಿಂಗೆ ಒಂದು ಕಡ್ಡಿ ಹಾಕಿ ಪುಸ್ಕಂತ ತೆಗೀರಿ, ಥಂಡ್ ಗಾಳಿ ಬರುತ್ತೆ ನಮಗೆ. ಯಾಕಂದ್ರೆ ಅದು ಹವಾ ಒಂಥರ ಪ್ರೆಷರ್ ಆಗಿರುತ್ತೆ ರೀ. ನೀವು ಹವಾನ ಎಷ್ಟು ಪ್ರೆಷರ್ ಹಾಕಿ ಇಟ್ಟಿರ್ತಾರಲ್ಲ, ಅಷ್ಟು ತಣ್ಣಗಾಗ್ಬಿಡೈತಿ. ಅದೇ ಕಾನ್ಸೆಪ್ಟ್ ರೀ. ಇದೇನು ಮಾಡ್ತೈತಿ, ಫ್ಯಾನ್ ಬುಡಕಿಂದ ಹವಾ ಹಿಂಗೆ ತೊಗೊಂಡು ತಿಣಿಕಿ ಮ್ಯಾಲಿಂದ ಪುಸ್ ಅಂದ್ಬಿಡೈತಿ. ಬಿಟ್ಟಾಗ ನಿಮ್ಗೆ ಥಂಡ್ ಗಾಳಿ ಬರೈತಿ. ಹಾಗಾಗಿ ಇದಕ್ಕೆ ಒಟ್ಟ ಬ್ಲೇಡ್ ಇಲ್ಲ, ಏನಿಲ್ಲ, ಮಸ್ತ್ ಥಂಡ್ ಗಾಳಿ ಬರೈತಿ. ಒಟ್ಟ ಸೌಂಡ್ ಮಾಡಂಗಿಲ್ಲ, ಆವಾಜ್ ಮಾಡಂಗಿಲ್ಲ. ಆಮೇಲೆ ಇನ್ನೊಂದು ಏನು ಮಾಡೋದಂದ್ರೆ, ಇಲ್ಲಿ ಬುಡಕ್ಕೆ ಇದ್ರೊಳಗೆ ಫಿಲ್ಟರ್ ಹಾಕಿರ್ತಾರೆ. ಫಿಲ್ಟರ್ ಹಾಕಿರ್ತಾರೆ ಅಂದ್ರೆ, ಹೊರಗಿಂದ ಹೊಲಸು ಗಾಳಿ ತೊಗೊಂಡು ಸ್ವಚ್ಛ ಮಾಡಿ ನಿಮ್ಮ ಮುಖಕ್ಕೆ ಸ್ವಚ್ಛ ಗಾಳಿ ಬಿಡ್ತೈತ್ರಿ. ಅದು ಹಂಗೈತ್ರಿ. ಮತ್ತು ಹೊಲಸು ವಾಸನೆ ಗಿಸ್ನಿ ಅದು ಫಿಲ್ಟರ್ ಮಾಡಂಗಿಲ್ಲ ರೀ. ಬರೀ ಏನು ಡಸ್ಟ್ ಪಾರ್ಟಿಕಲ್ಸ್ ಇರ್ತಾರಲ್ಲ, ಅದನ್ನಷ್ಟ ಫಿಲ್ಟರ್ ಮಾಡ್ತೈತಿ. ಆಮೇಲೆ ನಿಮ್ಗೆ ಚಲೋ ವಾಸನೆ ಬೇಕಪ್ಪ ಅಂದ್ರೆ, ಮುಂದೆ ನೀವು ಏನೋ ಒಂದು ರಿಬ್ಬನ್ ಇರ್ತಲ್ಲ, ಹಳೆ ರಿಬ್ಬನ್ ಕತ್ತರಿಸಿ ಅದನ್ನ ಹತ್ತರ ದಾನಿ ಒಳಗೆ ಎದ್ದಿ ಹಿಂಗೆ ಮುಂದೆ ಅಂಟಿಸಿ ಬಿಟ್ರೆ ನಿಮಗೆ ಚಂದ ವಾಸನೆ ಗಾಳಿ ಬರ್ಬೋದು. ಅಂದ್ರೆ ನನ್ನ ಅದ್ರ ಐಡಿಯಾ ಹಾಕೊಳತ್ತೀನಿ. ನಿಮಗೆ ಮತ್ತೆ ಬೇರೆ ಖತರ್ನಾಕ್ ಐಡಿಯಾ ಇದ್ರೆ ನೀವು ಯೂಸ್ ಮಾಡ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡ್ಬೋದ್ರಿ. ಆಮೇಲೆ ಇದು ಬೇಕಾದಪ್ಪ ಅಂದ್ರೆ, ಇದಕ್ಕೆ ಕಾಸ್ಟ್ ನನಗೆ ಎಷ್ಟು ಕೊಟ್ಟೆ ಅಂದ್ರೆ, ಬರೀ 350 ಕೊಟ್ಟೇನ್ರಿ. ಅಂದ್ರೆ ಇಂಡಿಯನ್ ರುಪೀಸ್ದಾಗ ಒಂದು 400 ರೂಪಾಯಿ ಆಕೈತ್ರಿ. ನಿಮಗೆ ಬೇಕಾದ್ರೆ ಹೇಳ್ರಿ, ನಮ್ಮ ದೋಸ್ತ ಒಬ್ಬ ಅವ ನಿಮಗೆ ಅರೇಂಜ್ಮೆಂಟ್ ಮಾಡಿಸ್ತಾನ. ಬಟ್ ಏನ್ರು ನೀವು ಏನು ಮಾಡಕಂದ್ರೆ, ಗ್ರೂಪ್ ಬೈ ಮಾಡಕ್ರಿ. ಒಂದು 4-5 ಮಂದಿ ಕೂಡಿ ಒಂದು 10 ಪೀಸ್ ನಿಮಗೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಾಕೈತಿ, ಶಿಪ್ಪಿಂಗ್ ಕಾಸ್ಟು ಆಮೇಲೆ ಕಾಸ್ಟ್ ಎಲ್ಲ ಭಾಳ ಸಸ್ತ ಆಕೈತಿ. ನೀವು ಸಿಂಗಲ್ ಪೀಸ್ ಅಂದ್ರೆ ಏನಾಕೈತಿ, ನಿಮ್ಗೆ ಶಿಪ್ಪಿಂಗ್ ಒಳಗೆ ನೀವು ಅಲ್ಲೇ ರೊಕ್ಕ ಹೋಗ್ಬಿಡ್ತೀರಿ, ಜಬರ್ದಸ್ತ್ ರೊಕ್ಕ ಅಲ್ಲೇ ಹೋಗ್ಬಿಡ್ತೀರಿ. ಹಾಗಾಗಿ ನಾ ಗ್ರೂಪ್ ಬೈ ಸಜೆಸ್ಟ್ ಮಾಡ್ತೀನಿ ರೀ. ಸ್ಯಾಂಪಲ್ ಪೀಸ್ಗೆ ನಾ ಗ್ರೂಪ್ ಬೈ ತೊಗೊಳೋದು. ಫ್ಯಾನ್ ಜೋಡಿ ಒಂದು ರಿಮೋಟ್ ಬರ್ತಾರೆ, ಸಣ್ಣ ರಿಮೋಟ್, ಇಷ್ಟ ಸಣ್ಣ ರಿಮೋಟ್ ಕೊಟ್ಟಿರ್ತಾರೆ. ಆಮೇಲೆ ಇದರ ರಿಮೋಟ್ ಒಳಗೆ ನೀವು ಸ್ಪೀಡ್ ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಫ್ಯಾನ್ ಹೆಂಗೈತಲ್ಲ, ಇದು ಈಗ 360 ಡಿಗ್ರಿ ಹವಾ ಬಿಡುತ್ತೆ. ಇದು 360 ಡಿಗ್ರಿ ಅಂದ್ರೆ, ಇದು ಆ ಕಡೆ ಹಿಂಗೆ 360 ಡಿಗ್ರಿ ಹೊಳ್ಳಾಡ್ತೈತಿ. ಆಮೇಲೆ ಅದನ್ನ ಹೊಳ್ಳಾಡ್ಸೋದನ್ನು ನೀವು ರಿಮೋಟ್ ಒಳಗೆ ಕಂಟ್ರೋಲ್ ಮಾಡ್ಬೋದು. ಏನು ಹೊಳ್ಳಾಡಕ್ಕೆ ಹೋಗ್ಬಿಡಪ್ಪ, ಸೀದಾ ನನ್ನ ಮುಖಕ್ಕೆ ಅಷ್ಟು ಹವಾ ಹೋಗಿದ್ರೆ ಅಷ್ಟು ಹೋಗಿದೈತಿ. ಆಮೇಲೆ ಒಂದು 4 ಮಂದಿ ಮನೆಗೆ ಬಂದಿರ್ತಾರಲ್ಲ, ಗೆಸ್ಟ್ ಬಂದಿರ್ತಾರಲ್ಲ, ಎಲ್ಲರಿಗೂ ಗಾಳಿ ಬಿಡಬೇಕಂದ್ರೆ ಅವಾಗ ನೀವು ಅದನ್ನ 360 ಡಿಗ್ರಿ 360 ಅಲ್ಲ 180 ಡಿಗ್ರಿ ಅತ್ಲಾಯಿಂದ ಮತ್ತೆ ಇತ್ಲಾಗ ಎಲ್ಲರಿಗೂ ಮಸ್ತ್ ಥಂಡ್ ಗಾಳಿ ಕೊಡ್ತೈತ್ರಿ. ಆಮೇಲೆ ಇದಕ್ಕೆ ಮ್ಯಾಲೆ ಹಿಂಗೆ ಅಂಟಿಸ್ಬೋದ್ರಿ, ರಿಮೋಟ್ ಇದಕ್ಕೆ ಹಿಂಗೆ ಅಂಟಿಸಿಡ್ಬೋದ್ರಿ. ಅಂದ್ರೆ ನೀವು ರಿಮೋಟ್ ಎಲ್ಲಪ್ಪ ಎಲ್ಲಿಟ್ರಿ ಅಂತೇಳಿ ಅದು ಹುಡುಕಾಡೋದು ಝಂಜಾಟ ತಪ್ತೈತಿ. ಇದು ನೋಡ್ರಿ, ಇದು ಮಸ್ತ್ ಟಾರ್ಚ್ ಐತ್ರಿ, L835 ಅಂತೇಳಿ ಟಾರ್ಚ್. ಇದ್ರದ್ದು ರೇಟ್ ಬಂದು $130 ಕೊಟ್ಟೇನ್ರಿ. ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ದಾಗ ಎಷ್ಟಾತ್ರಿಪ್ಪ, ಒಂದು 150 ರೂಪಾಯಿ ಲೆಕ್ಕ ಹಾಕೋರಿ. ಏನು ಮಸ್ತ್ ಐತ್ರಿ ಬ್ಯಾಟ್ರಿ ಟಾರ್ಚ್. ಇದು ಖತರ್ನಾಕ್ ಐತ್ರಿ. ಹೊಲದಾಗ ಫಾರ್ಮ್ ಹೌಸ್ ಕೆಲಸ ಕಾಡ್ದಾಗ ಮಾಡೋರಂತೂ ಭಾರಿ ಮಸ್ತ್ ಐತ್ರಿ. ಆಮೇಲೆ ಇದನ್ನ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡೀನಿ.
ಇಲ್ಲಿ ನೋಡ್ರಿ ಹಿಂಗೈತೆ ನೋಡ್ರಿ ಅದೇ ಇದು. ಆಮೇಲೆ ಇದಕ್ಕೊಂದು ಇಲ್ಲಿ USB ಕೊಟ್ಟಿರ್ತಾರ, USB ಐತ್ರಿ ಇಲ್ಲೇ, ಇದರಿಂದ ಚಾರ್ಜ್ ಮಾಡ್ಬೋದು. ಆಮೇಲೆ ಬೇಡಪ್ಪ ಅಂದ್ರೆ ಪವರ್ ಬ್ಯಾಂಕ್ ಹಾಕೊಂಡು ಇಲ್ಲಿಂದ ಪವರ್ ಕೊಟ್ಟು ಇದನ್ನ ಆನ್ ಮಾಡ್ಕೋಬಹುದು. ಇದ್ರ ಒಳಗೆ ಬಿಲ್ಟಿನ್ ಬ್ಯಾಟ್ರಿ ಐತಿ, ಕೈಯಾಗ ಅಂತ ವಜ್ಜ ಎಲ್ಲ ಹಗರ್ ಐತಿ, ಒಳಗೆ ಬಿಲ್ಟಿನ್ ಬ್ಯಾಟ್ರಿ ಐತಿ. ಆಗಲ್ಲ ಹೇಳ್ದಲ್ಲ ಇಲ್ಲೊಂದು USB ಸಾಕೆಟ್ ಕೊಟ್ಟಾರ, ಹಿಂಗೆ ಬಾಗಲ ಐತಿ, ಹಿಂಗೆ ಬಾಗಲ ತೆಗೆದುಕೊಳ್ಳಿ ಇಲ್ಲೊಂದು ಸಾಕೆಟ್ ಕಾಣೈತಿ, ಇಲ್ಲಿ ನೀವು USB ಚಾರ್ಜ್ ಮಾಡ್ಬೋದು. ಬೇಡಪ್ಪ ಅಂದ್ರೆ ಎಕ್ಸ್ಟ್ರಾ ಪವರ್ ಬ್ಯಾಂಕ್ ಹಾಕೊಂಡು ಇದನ್ನ ಹಾಕಿ ಇದನ್ನ ಆನ್ ಮಾಡ್ಬೋದು ರೀ. ಆಮೇಲೆ ಇದು ಎಲ್ಲ ಟ್ರಕ್ಕಿಂಗ್ ಹೋದಾಗ, ಹೊಲ್ದಾಗ ಇಲ್ದಾಗ ಕೆಲಸ ಮಾಡಕ್ಕೆ, ಅಥವಾ ಕ್ಯಾಂಪ್ ಗಿಂಪ್ ಹೋದಾಗ ಟೆಂಟ್ ಹಾಕಿರ್ತಾರಲ್ಲ, ಮಸ್ತ್ ಐತ್ರಿ. ಈಗ ಒಂದು ಆನ್ ಮಾಡ್ರೆ ನಿಮ್ ಕಣ್ಣಾಗ ನೋಡಕ್ಕಾಗಿಲ್ರಿಪ್ಪ, ಹಂಗೈತಿದ್ದ ತೋರ್ಸ್ದೇ ಆಗತ್ತೆ ನೋಡ್ರಿ, ಭಾಳ ಬಿಡಕ್ಕೂ ಆಗಿಲ್ಲ ನೋಡ್ರಿದ. ಭಯಂಕರ ಸ್ಟ್ರಾಂಗ್ ಐತ್ರಿ. ಆಮೇಲೆ ಇದ್ರಾಗ ಡಿಫ್ರೆಂಟ್ ಮೋಡ್ಸ್ ಅದಾವ್ರಿ, ಡಿಫ್ರೆಂಟ್ ಮೋಡ್ಸ್ ಅದಾವ್ರಿ. ಅಂದ್ರೆ ಈಗ ಪಕ್ಕ ಅಂದೈತ್ರಿ, ಇನ್ನು ಹಿಂಗೆ ಮಾಡ್ಬೋದು. ಆಮೇಲೆ ಇದು ಸ್ಟ್ರಾಂಗ್, ಸ್ವಲ್ಪ ಒತ್ತಿರ ಡಿಮ್ ಆಕೈತಿ, ಇನ್ನು ಒತ್ತಿರ ಡಿಮ್ ಆಗ್ಬಿಡ್ತು ನೋಡ್ರಿ, ಫುಲ್ ಡಿಮ್ ಐತೆ ನೋಡ್ರಿ. ಇದನ್ನೆಲ್ಲ ನೋಡ್ರಿ ಫುಲ್ ಡಿಮ್ ಐತಿ. ಆಮೇಲೆ ಡಿಫ್ರೆಂಟ್ ಮೋಡ್ಸ್ ಅದಾವು. ಆಮೇಲೆ ಇಲ್ಲಿ ಇದು ತೋರಿಸ್ತೈತಿ ರೀ ಎಷ್ಟು ಬ್ಯಾಟ್ರಿ ಸ್ಟೇಟಸ್ ಐತೆ ಅನ್ನೋದು LED ಒಳಗೂ ನಿಮ್ಗೆ ತೋರಿಸ್ತೈತಿ. ಆಮೇಲೆ ಇದನ್ನು ಅಷ್ಟೇ ನೋಡ್ರಿ, ನಿಮಗೆ ಬೇಕಪ್ಪ ಅಂದ್ರೆ ಅದ ನಮ್ಮ ಫ್ರೆಂಡ್ ಒಬ್ಬದಾನ, ಅವ ಇಂಡಿಯಾಗ ಇದು ಮಾಡ್ತಾನ, ಅಂದ್ರೆ ಹೋಮ್ ಡೆಲಿವರಿನೂ ಮಾಡ್ತಾನ. ಬಟ್ ನಿಮ್ಗೆ ಅದ ಗ್ರೂಪ್ ಆಯ್ತು ತೊಗೊಂಡ್ರೆ ಚಲೋ ರೀ. ಹೋಲ್ಸೇಲ್ ತೊಗೊಂಡ್ರೆ ಭಾಳ ಸಸ್ತಾ ಬಿಡೈತಿ. ಸಿಂಗಲ್ ಪೀಸ್ ತೊಗೊಂಡ್ರೆ ಮತ್ತೆ ಅದೇ ಆಯ್ತು ಹೇಳ್ದಲ್ರಿ, ಪ್ಯಾಕಿಂಗು ಶಿಪ್ಪಿಂಗು ಅದ್ರಾಗ ಹೆಣ ಬಿದ್ದು ಹೋಗ್ತೈತ್ರಿ, ರೊಕ್ಕ ಅದ್ರಾಗ ಹೋಗ್ಬಿಡ್ತಾರೆ ಎಲ್ಲ. ನೋಡ್ರಪ್ಪ, ಇದು ನೀವ ನೋಡ್ರಿ, ಇದು ನೋಡಿ ಏನನ್ನ ಕಮೆಂಟ್ ಒಳಗೆ ಹೇಳ್ರಿ. ಇದೇನಿಲ್ಲ, ಇದು ಹೊಸ ನಮೂನಿ ಹೇರ್ ಡ್ರೈಯರ್ ರೀ. ಇದು ಸೇಮ್ ಕಾನ್ಸೆಪ್ಟ್ ಐತ್ರಿ. ತಳಗ ಆಗಲ್ಲ ಫ್ಯಾನ್ ಹೇಳ್ದಲ್ಲ, ಬುಡಕಿಂದ ಹವಾ ಜಗ್ಗಿ ಮ್ಯಾಲ ಎತ್ತಿ ಮುಖಕ್ಕೆ ಹೋಗಿತ್ತಲ್ಲ, ಸೇಮ್ ಕಾನ್ಸೆಪ್ಟ್ ಮಾಡ್ಯಾರ ಇದ್ರು. ಇದನ್ನು ಅನ್ಬಾಕ್ಸ್ ಮಾಡಂತಾರ್ರಿ. ಅಪ್ಪ ನಾನು ಓಪನ್ ಮಾಡ್ತೀನಿ ನೋಡ್ರಪ್ಪ, ಮಸ್ತ್ ಐತಿ, ಹಗುರ್ ಐತಿ, ಅಂತ ಕಾಸ್ಟ್ಲಿ ಇಲ್ಲ. ಇದ್ರ ರೇಟ್ ಬಂದು 150 ಕೊಟ್ಟೇನ್ರಿ ಇದಕ್ಕೂ. ಆಮೇಲೆ ಸೇಮ್ ಸಿಂಗಲ್ ಪೀಸ್ ತೊಗೊಳಕ್ ಹೋಗ್ಬೇಡ್ರಿ, ನಿಮಗೆ ಭಾಳ ಪೀಸ್ ತೊಗೊಂಡ್ರೆ ನಿಮಗೆ ಸಸ್ತಾ ಸಿಗೈತ್ರಿ. ಹಂಗೆ ನಾವೆಲ್ಲ ಓಪನ್ ಮಾಡಿದ್ದೇನೆ. ಇಲ್ಲ ನೋಡ್ರಿ, ಓಪನ್ ನೋಡ್ರಿ ಬರೋಬ್ಬರ ಹಿಂಗೆ ಓಪನ್ ಹಾಕೋ ಏನೈತ್ರಿ. ಫಸ್ಟ್ ಇದಕ್ಕೊಂದು ಹಿಂಗೆ ಒಳಗೆ ಹಿಂಗೆ ಇರತ್ತೆ ನೋಡ್ರಿ, ಎಲ್ಲ ಮ್ಯಾನ್ಯಲ್ ಎಲ್ಲ ಐತ್ರಿ, ಇದ್ರ ಮ್ಯಾನ್ಯಲ್ ಐತಿ, ಎಲ್ಲ ಐತ್ರಿ. ತಡ್ರಿ ಹಿಂಗೆ ಪೈಲ್ ಹಾಕಿಕೊಟ್ಟಿರ್ತಾರ. ಜಬರ್ದಸ್ತ್ ಮಾಡ್ತಾರ್ರಿ. ಇನ್ನೆಲ್ಲ ಇಲ್ಲಿ ಹೋಗಬಿಡೋದು, ಕಸದ ಬುಟ್ಟೆ ಹೋಗಬಿಡೋದು ಎಲ್ಲ ಪ್ಯಾಕಿಂಗ್. ನೋಡ್ರಿ ಹಿಂಗೈತೆ ನೋಡ್ರಿ, ಕಾಣತಿ ನೋಡ್ರಿ ಹೆಂಗೆ ಒಳಗೆ ಇಲ್ಲಿಂದ ಇದು ಐತಿ. ಆಮೇಲೆ ನಾರ್ಮಲಿ ಇದು ಹೇರ್ ಡ್ರೈರ್ ಬರ್ತಾವಲ್ಲ, ಇವು ಹಜಾಮ್ ಅಂಗಡಿಯಾಗ ನೋಡಿರ್ತಾರಲ್ಲ ನೀವು, ಅವು ಹಿಂದಿರ್ತೀರಿ ಪಂಕ, ಅದಕ್ಕೆ ಹಿಂದಿರ್ತೈತಿ ಫ್ಯಾನ್. ಇಲ್ಲ ಬಸ್ ಅಂತ ಫ್ಯಾನ್ ಬಿಟ್ಟು ಹಿಂಗೆ ಹೊಡಿತಿ. ಇದಕ್ಕೆ ಮತ್ತೆ ಬುಡಕ್ಕೆ ಇಲ್ಲಿ ಕೊಟ್ಟನ್ರಿ ಫ್ಯಾನ್, ಅಂದ್ರೆ ಮೋಟ್ರು ಇಲ್ಲ ಐತ್ರಿ. ಏನು ಮಾಡ್ತೀರಿ, ಇದು ಹವಾ ಹಿಂಗೆ ಜಗ್ಗಿ ಹಿಂಗೆ ಬಿಟ್ಬಿಡತ್ರಿ. ಆಮೇಲೆ ಇದ್ರಾಗ ನೀವು ಥಂಡ್ ಗಾಳಿನೂ ಬರೈತಿ, ಆಮೇಲೆ ಇದ್ರ ಬಿಸಿ ಗಾಳಿನೂ ಐತ್ರಿ, ಆಪ್ಷನ್ ಐತಿ. ಆಮೇಲೆ ಇಲ್ಲಿ ಬಟನ್ಸ್ ಕೊಟ್ಟನ್ರಿ, ನೀವು ಸ್ಪೀಡ್ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಗೆ ಥಂಡ್ ಗಾಳಿ ಬೇಕಂದ್ರೆ ಥಂಡ್ ಗಾಳಿ, ಬಿಸಿ ಗಾಳಿ ಬೇಕಂದ್ರೆ ಬಿಸಿ ಗಾಳಿ ಹಾಕೊಂಡು ನೀವು ಬರ್ರ ಅಂತ, ಅಂದ್ರೆ ಬ್ಯಾಸಿಗೆ ಆಗ ಥಂಡ್ ಗಾಳಿಲೇ ಹವಾ ಇದು ಕೂದ ಒಣಗಿಸ್ಕೋಬಹುದು. ಆಮೇಲೆ ಚಳಿಗಾಲದಾಗ ಈಗ ನಿಮ್ಮ ಊರಾಗ ಬೆಂಗಳೂರು ಆಯ್ತು, ಧಾರವಾಡ ಆಯ್ತು, ಮಸ್ತ್ ತಂಪಿರ್ರಿ. ನಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಆಗತೈತಿ. ಅದಕ್ಕೆ ನಾವು ಬಿಸಿ ಗಾಳಿ ಯೂಸ್ ಮಾಡಂಗಿಲ್ಲ, ಥಂಡ್ ಗಾಳಿ ಯೂಸ್ ಮಾಡ್ತೀವಿ. ಆಮೇಲೆ ಇದಕ್ಕೊಂದು ಈ ಟೈಪ್ ಒಂದು ಕಪ್ ಒಂದು ಕೊಟ್ಟಿರ್ತಾರ್ರಿ. ಇನ್ನೊಂದು ಕಪ್ ಒಂದು ಕೊಟ್ಟು ಹಾಕೊಂಡು ನೋಡ್ರಿ, ಸಿಂಪಲ್ ಐತಿ. ಏನು ನೋಡ್ರಿ, ಎಷ್ಟು ಇದ್ರಾಗ ತರ್ಟಿ ಪ್ಲಾಸ್ಟಿಕ್ ಇತ್ತು ಒಯ್ತೀನಿ, ಸಿಂಪಲ್ದ. ಇಲ್ಲೇ ನೋಡ್ರದ ತಾನ ಕುಂದ್ಬಿಡೈತಿ, ಮ್ಯಾಗ್ನೆಟ್ ಐತ್ರಿ. ಅಂದ್ರೆ ಆ ಕಡೆ ಹೆಂಗೆ ಕೆಲವೊಂದು ಹೆಂಗೆ ತಾವು ಥ್ರೆಡ್ ಗಿಟ್ ಸಿಕ್ಕೊಂಡು ಲಗು ತೆಗಿಯಾಕೆ ಬರಂಗಿಲ್ಲ, ಹಾಕಕ್ಕೆ ಬರಂಗಿಲ್ಲ. ಎಸ್ಪೆಷಲಿ ಮನ್ಯಾಗ ಈಗ ಏಜ್ ಪೀಪಲ್ ಇರ್ತಲ್ಲ, ಅವ್ರಿಗೆ ಸೀನಿಯರ್ ಸಿಟಿಸನ್ ಇರ್ತಲ್ಲ, ಅವ್ರಿಗೆ ಅತಿ ಈಸಿಯಾಗಿ ಯೂಸ್ ಮಾಡ್ಬೋದು ರೀ. ತೊಗೊಂಡು ಬೂ ಅಂತೇಳಿ ಚಾಲೂ ಮಾಡ್ಬೋದು. ನನ್ನ ಕಡೆ ಕನ್ವೀನಿಯಂಟ್ ಇಲ್ರಿಪ್ಪ, ಇದು ಸ್ವಲ್ಪ ಸೌಂಡ್ ಜೋರು ಬರ್ತೈತಿ. ಮೇನ್ ಇದ್ರಾಗ ಅಡ್ವಾಂಟೇಜ್ ಈ ಕಾನ್ಸೆಪ್ಟ್ ಐತಲ್ರಿ, ಇದ್ರಾಗ ಮೇನ್ ಅಡ್ವಾಂಟೇಜ್ ಏನಂದ್ರೆ, ಈಗ ಊದು ಕೂದಲಿರ್ತಲ್ಲ, ಈಗ ನನ್ನ ಊದು ಕೂದಿದಾವು, ಆಮೇಲೆ ಸಣ್ಣ ಹುಡುಗರು ಇರ್ತಾರ, ಸಣ್ಣ ಹುಡುಗಿಯರು ಇರ್ತಾರಲ್ರಿ, ಅವ್ರು ಉದ್ದು ಕೂದಲಿರ್ತಾವಲ್ಲ, ಆ ಕೂದಲ ಒಳ ಜಗ್ಗಿ ಸಿಕ್ಕೊಂಡು ಆಗ ಚಾನ್ಸೇ ಇಲ್ಲ. ಆಮೇಲೆ ಆ ಸಣ್ಣ ಹುಡುಗರ್ರಿ ಹೇಳಕ್ ಬರ ಆಟ ಆಡ್ಬೇಕಾದ್ರೆ ಕೈಗೆ ಹಾಕಿ ಒಳಗದು ಶಾಕ್ ಹೊಡ್ಸ್ಕೊಂಡ್ರು, ಅಥವಾ ಬಿಸಿ ಅದು ಕಾಲ್ ಇರುತ್ತಲ್ಲ ಕೈ ಸುಡ್ಕೊಂಡ್ರು, ಅದು ಆಗಂಗಿಲ್ಲ. ಭಾರಿ ಸೇಫ್ ಐತಿ, ಮಸ್ತ್ ಹಗುರ್ ಐತಿ. ಆಮೇಲೆ ಅಗ್ದಿ ಕಾಂಪ್ಯಾಕ್ಟ್ ಆಗ್ಬಿಡ್ತೀರಿ, ಸಣ್ಣ ಕಾಂಪ್ಯಾಕ್ಟ್ ಐತಿ. ನೀವು ಎಲ್ಲಿ ಬೇಕಲ್ಲಿ ಇಟ್ಕೊಂಡು ನೀವು ಟ್ರಾವೆಲಿಂಗ್ ಹೋಗ್ಬೋದು. ಆಮೇಲೆ ನೋಡ್ರಿಪ್ಪ, ಇದು ಅಷ್ಟೇ ಸೇಮ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಐತಲ್ಲ, 220 volts AC ಒಳಗೆಲ್ಲ ವರ್ಕ್ ಆಗ್ತಾವೆ. ಇದು ಆತು ಫ್ಯಾನ್ ಆತು ಎಲ್ಲ ವರ್ಕ್ ಆಕೈತಿ. ಇದು ಅಷ್ಟೇ, ಇದು ಅದು 150 ಐತ್ರಿ ಇದ್ರದ್ದು ಕಾಸ್ಟ್. ನೋಡ್ರಿ, ನಿಮಗೆ ಬೇಕಂದ್ರೆ ಹೇಳ್ರಿ, ಅದ ನಮ್ಮ ಫ್ರೆಂಡಿಂದ ಡೀಟೇಲ್ಸ್ ಕೊಡ್ತೀನಿ, ಅವ್ನು ಕಾಂಟ್ಯಾಕ್ಟ್ ಮಾಡ್ರಿ, ಅರೇಂಜ್ಮೆಂಟ್ ಮಾಡ್ತಾನ.
ಅದೇ ಹೇಳ್ದಲ್ಲ, ನಿಮ್ಗೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮ್ಗೆ ಕಡಿಮೆ ಬೆಳಿತೈತಿ, ಕಡಿಮೆ ತೊಗೊಂಡ್ರೆ ಜಾಸ್ತಿ ಬೆಳಿತೈತಿ. ಸೇಮ್ ಕಾನ್ಸೆಪ್ಟ್ ರೀ ಎಲ್ಲಕ್ಕೂ. ಓಕೆ ನೋಡ್ರಪ್ಪ, ಈಗ ನಿಮ್ಮ ಸಂಬಂಧ ನಾನು ಪ್ಲಗ್ ಹಾಕಿ ಆನ್ ಮಾಡಿದೆ. ಆಮೇಲೆ ಈಗ ಹಾಟ್ ಏರ್ ಇತ್ತಲ್ಲ, ಇನ್ನು ಎರಡು ತೊಗೊಂಡ್ರಿ, ಒಂದು ಪಿಂಕ್ ಕಲರ್ ತೊಗೊಂಡಿನಿ, ಒಂದು ಗ್ರೇ ಕಲರ್ ತೊಗೊಂಡಿನಿ. ನಾನು ಪಿಂಕ್ ಕಲರ್ ಆಲ್ರೆಡಿ ಯೂಸ್ ಮಾಡತ್ತೀನಿ. ಆಮೇಲೆ ನಾ ಅಲ್ಲ ಗೌರಿಗೆ. ಆಮೇಲೆ ಇದೈತಲ್ಲ ಇಲ್ಲಿ, ಇದು ಕೊಟ್ರೆ ನೀವು ಬಿಸಿ ಲೆವೆಲ್ ಐತಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮಾಡ್ಕೋಬಹುದು. ಆಮೇಲೆ ಆಫ್ ಮಾಡ್ಕೋಬಹುದು. ಇದು ಆನ್ ಆಫ್ ಐತಿ. ಆನ್ ಆಗ್ಬಿಡೈತಿ. ಟೊಪಿಗೆ ಹಾರ್ತ್ರಿಪ್ಪ, ಭಾರಿ ಜಬರ್ದಸ್ತ್ ಕೊಡೈತಿ ಹವಾ ಇದ್ರಾಗ. ಟೊಪಿಗೆ ಮಾತ್ರ ಮಸ್ತ್ ಐತ್ರಿ, ಗೌರಿ ಕೊಟ್ಟಾಳ. ಆಮೇಲೆ ಇದ್ರಾಗ ಇನ್ನೊಂದು ಏನಂದ್ರೆ, ನೀವು ಸ್ವಿಚ್ ಆಫ್ ಮಾಡ್ರೆ ಅದು ಈಗ ಬಿಸಿ ಗಾಳಿ ಬಂತಪ್ಪ ಹಂಗೆ ಸ್ವಲ್ಪ ಆಫ್ ಮಾಡೋಕೆ ಸಡನ್ ಸ್ಟಾಪ್ ಪ್ರೆಸ್ ಮಾಡ್ರೆ ಅದು ಬಿಸಿ ಗಾಳಿ ಆಫ್ ಆಕೈತಿ. ಮತ್ತು ನೀವು ಬಿಟ್ರೆ ಆನ್ ಹಾಕಿದ್ರಿ, ಅದು ಒಂದು ಕೊಟ್ಟಾರ್ರಿ. ಸಿಂಪಲ್ ಐತಿ ಕಾನ್ಸೆಪ್ಟ್. ನೋಡ್ರಿದ ಎಲ್ಲ ಕೂದಲಪ್ಪ ಅದು ಒಳಗೆ ಹೊಕ್ಕೊಂಡು ಸಿಕ್ಕೊಂಡೆಲ್ಲ ತಲೆ ಎಲ್ಲ ಹರ್ಕೊಂಡು ಹೋದಪ್ಪ, ನಮ್ಗೆ ಜಂಜಾಟ್ ಚಾನ್ಸ ಎಲ್ಲ ನೋಡ್ರಿ ಇದ್ರಾಗ. ಓಕೆ ಲಾಸ್ಟ್ ಪ್ರಾಡಕ್ಟ್ ನೋಡ್ರಿಪ್ಪ, ಡೆಂಟಿಸ್ಟ್ ಐತಿ, ಡೆಂಟಲ್ ಪ್ರಾಡಕ್ಟ್ ಐತಿ. ಅಂದ್ರೆ ಇದು ಹಲ್ ತಿಕ್ತೈತ್ರಿ. ಹಲ್ ಹೆಂಗೆ ತಿಕ್ತೈತೆ ಅಂದ್ರೆ, ನಾವು ಬ್ರಷ್ ಗಸ 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 ತಿಕ್ತೇವೆ, ಹಂಗೆ ಮಾಡಂಗಿಲ್ರಿ. ಇದನ್ನ ಓಪನ್ ಮಾಡಿ ತೋರಿಸ್ಬೋದ್ರಿ. ಬಟ್ ಎಲ್ಲ ಏನು ಪ್ರಾಬ್ಲಮ್ ಆಗ್ತೈತ್ರಿ, ಎಲ್ಲ ನೀರು ಪರ ಹಾಕಿ ಎಲ್ಲ ಮತ್ತೆ ನೀರೆಲ್ಲ ಹರಿವಾಡಿ ಎಲ್ಲ ಹಸಿ ಹಸಿಗೆ, ಅದ್ರ ಸಂಬಂಧ ಬರೀ ಬಾಕ್ಸ್ ಅಟ್ಟ ತೋರ್ಸತ್ತೈತ್ರಿ. ಕಾನ್ಸೆಪ್ಟ್ ಹೇಳ್ತೇನೆ ನಿಮ್ಗೆ, ಸಿಂಪಲ್ ಐತಿ. ಇದು ಏನಂದ್ರೆ, ಇದ್ರಾಗ ನೀರು ತುಂಬೇಕ್ರಿ. ಇಲ್ಲಿ ಒಂದು ಪೆನ್ ಟ್ಯಾಬ್ ಐತಿ, ಅದನ್ನ ಬ್ಯಾಗ್ ಹಾಕೊಂಡು ಬಿಟ್ರೆ ಅದು ಹೆಂಗಂದ್ರೆ, ಈಗ ನಾವು ಕಾರ್ ಕ್ಲೀನ್ ಮಾಡ್ತೀವಲ್ಲ, ಫಸ್ ನೀರು ಬಿಡುತ್ತಲ್ಲ, ಹಂಗೆ ಇದು ನೀರು ಬಿಡುತ್ತೀರಿ ಒಳಗೆ, ಹೈ ಜೆಟ್ಲೆ ನೀರು ಬಿಡ್ತೀರಿ ಬಾಯಾಗ. ಅಂದ್ರೆ ನೀವು ಊಟ ಮಾಡಿದ್ಕೊಳ್ಳಿ ಅಥವಾ ನಾನ್ ವೆಜ್ ತಿಂದ್ಕೊಳ್ಳಿ, ಈಗ ಹಲ್ಲ ಕಡ್ಡಿ ಹಾಕಿ ಹಿಂಗೆ ಮಾಡಿ ಇದು ಹೊಲಸಾಟ ತೆಗಿಯೋ ಬದ್ಲಿ ಇದ್ರ ಬಾಯಾಗ ಹಾಕೊಂಡು ಅದು ಕಚ್ಚ 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 ಅಂತೇಳಿ ನೀರು ಬಿಡ್ತೀರಿ ಹೈ ಜೆಟ್ಲೆ. ಹೆಂಗೆ ಅದು ಶೂಟ್ ಮಾಡ್ತೀರಿ. ಈಗ ಹೆಂಗೆ ಈಗ ಯುದ್ಧ ಆಡ್ಬೇಕಾದ್ರೆ ಸೈನಿಕರು ಡಗಡ್ ಅಂತೇಳಿ ಬುಲೆಟ್ ಶೂಟ್ ಮಾಡ್ತಾರಲ್ಲ, AK-47 ಮಷಿನ್ ಗನ್ಲಿ, ಹಂಗೆ ಇದು ನೀರು ಬಿಡ್ತೀರಿ ಒಳಗೆ, ಕಚ್ಚ 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 ಬಿಟ್ಟು ಒಳಗಿಂದ ಕಸ ಗಿಸ ಎಲ್ಲ ಹಲ್ಲಾಗಿಂದ ಒಳಗಿಂದ ಎಲ್ಲ ಕಿತ್ತು ಒಯ್ದೈತಿ. ಆಮೇಲೆ ಇನ್ನೊಂದು, ಈಗ ಯಾರು ಬಾಯಿಗೆ ಕ್ಲಿಪ್ ಹಾಕೊಂಡಿರ್ತಾರಲ್ಲ, ಅವ್ರಿಗೆ ಕ್ಲೀನ್ ಮಾಡ್ಕೊಂಡು ಭಾಳ ತ್ರಾಸ ಆಕೈತ್ರಿ. ಆ ಕ್ಲಿಪ್ ಎಲ್ಲ ತೆಗೋದು, ಮತ್ತೆ ತಿಕ್ಕಿ ತೊಳೆದು ಅದನ್ನ ಮತ್ತೆ ಒಳಗೆ ಹಾಕೋಬೇಕಂದ್ರೆ ಟೈಮ್ ವೇಸ್ಟ್ ಆಕೈತೆ. ಅದ್ರ ಬದಲು ಇದನ್ನ ಹಾಕೊಂಡ್ಬಿಟ್ಟು ಏನಾಕೈತಿ, ಅದು ಅಗ್ದಿ ಹೈ ಜೆಟ್ಲೆ ಅದು ಕ್ಲಿಪ್ ಒಳಗಿಂದೆಲ್ಲ ಏನು ಹೊಲಸಾಟಿರ್ತಲ್ಲ ಎಲ್ಲ ಕತ್ತಿಸ್ ಅಂದ್ರೆ ಒಗದ್ಬಿಡತ್ರಿ. ತಗೋಬಿಡ್ತಾರೆ. ಸಿಂಪಲ್ ಐತ್ರಿ ಯೂಸ್ ಮಾಡೋದು. ಡಿಫ್ರೆಂಟ್ ಮೋಡ್ಸ್, ಹೈ ಜೆಟ್ ನೀವು ಮೇಂಟೈನ್ ಮಾಡ್ಬೋದು. ಆಮೇಲೆ ಪಲ್ಸ್ ಅಂತ ಬರುತ್ತೆ, ಅಂದ್ರೆ ಪಲ್ಸ್ ಚಕ್ 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 ಅಂತೇಳಿ ನೀರು ಉಗುಳ್ತೈತ್ರಿ, ಅಂದ್ರೆ ಉಗಿತೈತ್ರಿ. ಅದನ್ನ ನೀವು ಸ್ಪೀಡ್ ಅದನ್ನ ಕಂಟ್ರೋಲ್ ಮಾಡ್ಬೋದು ರೀ. ಸಿಂಪಲ್ ಐತ್ರಿ. ಇದಕ್ಕೆ ನಾ ಬರೀ ಎಷ್ಟು ಒಂದು 300 ಏನೋ ಕೊಟ್ಟು ತೊಗೊಂಡೇನ್ರಿ. 300 ಕೊಟ್ಟು ತೊಗೊಂಡೇನಿ. ಅಂದ್ರೆ 300 ಅಂದ್ರೆ ಎಷ್ಟು ಹತ್ತಪ್ಪ, ₹800 4,000 ರೂಪಾಯಿ ಅದ ರೀ. ಹಗುರ್ ಐತಿ. ಆಮೇಲೆ ನೋಡ್ರಪ್ಪ, ನಿಮ್ಗೆ ಏನು ಬೇಕಾದ್ರೆ ಹೇಳ್ರಿ, ಅದ ನಮ್ಮ ದೋಸ್ತಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ನ ಜೋಡಿ ಭೇಟಿ ಮಾಡಿ ನೀವು ಖರೀದಿ ಮಾಡ್ಬೋದು ಯಾವ ಐಟಮ್ಸ್. ಮತ್ತು ನಿಮ್ಗೆ ಯಾವ ಐಟಮ್ ಭಾಳ ಲೈಕ್ ಆಗ್ತದೆ ಕಮೆಂಟ್ ಸೆಕ್ಷನ್ ಹೇಳ್ರಪ್ಪ. ಅಲ್ಲಿವರೆಗೆ ನಿಮ್ಗೆ ಮತ್ತೇನಂದ್ರೆ ಕ್ವಶನ್ಸ್ ಏನೋ ಡೌಟ್ ಇದ್ರೆ ಕೇಳ್ರಿ, ಸರ್ ನಾನು ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಗೌರಿ ಶೂಟಿಂಗ್ ಮಾಡತ್ತಲ್ಲ ಹಿಂದೆ ಕ್ಯಾಮ್ರಾ ಹಿಂದೆ ಕುಂತ. ಸೊ ರೊಟ್ಟಿ ಗಿಟ್ಟಿ ತಿಂದು ಗಟ್ಮಿಟ್ಟಾಗಿ ಜೈ ಕರ್ನಾಟಕ ಜೈ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.